ಕರೂರಿನಲ್ಲಿ ನಡೆದಿದೆ ಮತ್ತೊಂದು ಘೋರ ಘಟನೆ. ಅದರೀಗ ಅದು ಬೆಳಕಿಗೆ ಬಂದಿದೆ. ಟಿವಿಕೆ ಪಕ್ಷದ ಮುಖ್ಯಸ್ಥ ನಟ ವಿಜಯ್ಗೆ ಮತ್ತೊಂದು ಆಘಾತಕಾರಿ ತರುವಂತಹ ವಿಚಾರ ಇದು. ಟಿವಿಕೆ ಪಕ್ಷದ ಬೇಜವಾಬ್ದಾರಿಯನ್ನು ಬಿಂಬಿಸುವಂತಹ ವಿಡಿಯೋ ಇದು. ರ್ಯಾಲಿಗೆ ಬರ್ತಿದ್ದ ವಿಜಯರನ್ನ ಹಿಂಬಾಲಿಸಿದ್ರು ಫ್ಯಾನ್ಸ್. ವಿಜಯ್ ಬರ್ತಿದ್ದ ಬಸ್ಸನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ರು ಅಭಿಮಾನಿಗಳು. ಈ ವೇಳೆ ಬ್ಯಾಲೆನ್ಸ್ ಸಿಗದೆ ಬಸ್ಸಿನ ಚಕ್ರಕ್ಕೆ ಸಿಕ್ಕಾಕೊಂಡು ಬಿಡುತ್ತೆ ಬೈಕು. ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ. ನೋಡಿ, ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾನೆ ಅವನು. 4 ಜನ ಬೈಕ್ ಸವಾರರು ಪಾರಾಗಿದ್ದಾರೆ. ನೋಡಿ ಎಷ್ಟು ಬೇಜವಾಬ್ದಾರಿ ಇರಬೇಕು ನಟ ವಿಜಯ್ಗೆ ಅಂತೇಳಿ. ಯಾಕೆಂದರೆ ನೋಡಿ, ಇಲ್ಲಿವರೆಗೂ ವಿಜಯ್ ಮೇಲೆ FIR ಆಗಿಲ್ಲ. ಅದರ ಹಿಂದೆನೂ ಕೂಡ ರಾಜಕೀಯ ಕಾರಣಗಳಿದ್ದಾವೆ. ಆದರೆ ಆ ಚಾಲಕನ ಗಮನಕ್ಕಾದರೂ ಅದು ಗೊತ್ತಾಗಬೇಕಾಗಿತ್ತು. ನೋಡಿ, ಇಲ್ಲಿ ಸ್ವಲ್ಪ ಏನಾದರೂ ಈ ಕಡೆ ಮುಂದೆ ಏನಾದರೂ ಚಕ್ರದ ಮುಂದೆ ಕಂಪ್ಲೀಟಾಗಿ ಬಿದ್ದಿದ್ರೆ ಅದು ಬೈಕ್ ಸ್ವಲ್ಪ ಮುಂಭಾಗ ಇದಾಗಿ ಆ ಕಡೆ ಈ ಕಡೆ ಹೊರಳಾಡಿ ಆತ ಬಿದ್ದಿರೋದು. 2 ಬೈಕ್ಗಳು ಬಿದ್ದಿದ್ದಾವೆ. ನೋಡಿ, ಈ ವಿಡಿಯೋ ನಿಜಕ್ಕೂ ಆಘಾತವನ್ನು ತರಿಸ್ತಾ ಇದೆ. ವಿಜಯ್ಗೂ ಕೂಡ ಇದು ಶಾಕ್ ಆಗಿದೆ. ಕರೂರಿನ ವಿಜಯ್ ರ್ಯಾಲಿ ವೇಳೆ ಕಾಲ್ತುಳಿತ ಪ್ರಕರಣ. ಮುಂದೆ ಯಾವುದೇ ಅನಾಹುತ ಸಂಭವಿಸದಂತೆ ಎಚ್ಚರಿಕೆಯನ್ನು ವಹಿಸಿಕೊಳ್ಳಲಾಗ್ತಾ ಇದೆ. ಟಿವಿಕೆ ಪಕ್ಷದ ಎಲ್ಲ ರ್ಯಾಲಿಗಳನ್ನು ಸದ್ಯಕ್ಕೆ ಮುಂದೂಡಿಕೆ ಮಾಡಲಾಗಿದೆ. 2 ವಾರಗಳ ಕಾಲ ರ್ಯಾಲಿಯನ್ನು ಮುಂದೂಡಿದೆ ಟಿವಿಕೆ ಪಕ್ಷ, ಅಂದರೆ ತಮಿಳಿಗ ವೆಟ್ರಿ ಕಳಗಂ. ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಅವರು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಸೆಪ್ಟೆಂಬರ್ 27ರಂದು ನಡೆದಂಥ ರ್ಯಾಲಿಯಲ್ಲಿ 41 ಜನ ಮೃತಪಟ್ಟಿದ್ದರು. ಮೃತರ ಕುಟುಂಬಕ್ಕೆ ತಲಾ 20 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ಮುಂದೆ ಯಾವುದೇ ದುರ್ಘಟನೆಗಳು ಸಂಭವಿಸದಂತೆ ಎಚ್ಚರಿಕೆಯನ್ನು ವಹಿಸಲಾಗುತ್ತೆ ಅಂತ ಅವರು ಪೋಸ್ಟ್ ಮಾಡಿದ್ದಾರೆ. ಅಂದರೆ ಈಗ 41 ಜನ ಸತ್ತೋಗಿದ್ದಾರೆ. ಖಂಡಿತ ಇದು ವಿಜಯ್ಗೂ ಕೂಡ ದೊಡ್ಡ ಡ್ಯಾಮೇಜ್ ಆಗುತ್ತೆ. ಅವ್ರು ಹಿಡಿಶಾಪ ಹಾಕ್ತಿದ್ದಾರೆ ತಮ್ಮವ್ರನ್ನ ಕಳೆದುಕೊಂಡಂಥ ಕುಟುಂಬಸ್ಥರು. 2 ವಾರ ಯಾವುದೇ ರೀತಿಯಾದಂಥ ರ್ಯಾಲಿ ಮಾಡದೇ ಇರೋಕೆ ಇವರು ನಿರ್ಧಾರವನ್ನು ಮಾಡಿದ್ದಾರೆ.